ಸೂರ್ಯ ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂದರೆ, ಈಗ ಯಾರೋ ಒಬ್ಬ ಮಗು ಫಸ್ಟ್ ರ್ಯಾಂಕ್ ಬಂದಿರುತ್ತೆ. ಯೂಶಲಿ ಮನೇಲಿ ಏನು ಮಾಡ್ತಾರೆ, ಈಗೆಲ್ಲ ಡಿಸ್ಟಿಂಕ್ಷನ್ ಅಂತ ಇಟ್ಕೊಳ್ಳೋಣ. ನೀನು ಏನಾದರೂ ಡಿಸ್ಟಿಂಕ್ಷನ್ ಬಂದರೆ ನಿನಗೆ ಈ ಸಲ ಒಂದು ಆಟ ಸಾಮಾನು ಕೊಡಿಸ್ತೀನಿ, ನಿನಗೆ ಯಾರೋ ಒಂದು ಸೈಕಲ್ ಕೊಡಿಸ್ತೀನಿ, ಒಂದು ಒಳ್ಳೆ ನಿನಗೆ ಜಾಮಿಟ್ರಿ ಬಾಕ್ಸ್ ಕೊಡಿಸ್ತೀನಿ, ಬ್ಯಾಗ್ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಫಿನ್, ಒಂದು ಪ್ರಾಮಿಸ್ ಅದು. ಇಟ್ಸ್ ಅ ಪ್ರಾಮಿಸ್. ಅವ್ನು ಬರ್ತಾನೆ, ಡಿಸ್ಟಿಂಕ್ಷನ್ ಬರ್ತಾನೆ. ಅಪ್ಪ ಎಲ್ಲಿ ಅಂತ ಹೇಳಿದ್ರೆ ಆ ಕಡೆ ಮಾತೇ ಆಡ್ದಿದ್ರೆ ಇಲ್ಲ ಹೇಳಲೇಬಾರದು, ಹೇಳಿದ್ರೆ ಅದನ್ನು ಜಾರಿ ಮಾಡಬೇಕು. ಒಂದು ಇದು ಪ್ರಾಮಿಸ್ಡ್ ಕೇಳ್ತಿರೋದು ನಾವು. ಪ್ರಾಮಿಸ್ಡ್, ನಿನ್ನ ಪಾಲಿಷ್ಟು ಪ್ರಣಾಳಿಕೆನಲ್ಲಿ ಏನು ಹೇಳಿ ನಿನ್ಗೆ ಇಷ್ಟು ಬರುತ್ತೆ. ಮತ್ತು ಇದು ಬರ ಅಥವಾ ನೆರೆ ಅನ್ನೋದು ಇದೆಯಲ್ಲ, ಯಾರು ಕೇಳ್ಕೊಂಡು ಬರುವಂಥ ರಾಜ್ಯಗಳಲ್ಲ. ಆ್ಯಕ್ಟ್ ಆಫ್ ಗಾಡ್, ಅದು ಆ್ಯಕ್ಟ್ ಆಫ್ ಗಾಡ್, ಓ ಮೈ ಗಾಡ್ ಅಂತಲೂ ಹೇಳ್ಬೋದು. ಅದು ಇರಲಿ, ಬೇರೆ ವಿಚಾರ ಅದು. ಇನ್ನೊಂದು ಕಡೆ ನಾವು ಚೆಕ್ ಮಾಡ್ಕೊಂಡಾಗ ಈ ಥರದ್ದು ಬಂದಾಗ ಇಶ್ಯೂನ ಅಡ್ರೆಸ್ ಮಾಡಬೇಕು ಅನಿಸುತ್ತೆ. ನಮಗೆ ಬಿಹಾರನ ಅಡ್ರೆಸ್ ಮಾಡ್ತಿರ್ತಾರೆ, ವೈಮಾನಿಕ ಸಮೀಕ್ಷೆಗಳಾಗ್ತಿರ್ತವೆ. ಈ ಕಡೆ ಗುಜರಾತ್ ಬಂದಾಗ ಅಲ್ಲಿ ಗಮನಿಸ್ತಾ ಇರ್ತಾರೆ, ಕೇರಳ ಬಂದಾಗ ಅಲ್ಲೆಲ್ಲೋ ಹೋಗ್ತಿರ್ತಾರೆ, ರೌಂಡ್ಸ್ ಮಾಡ್ತಾರೆ, ತಮಿಳ್ನಾಡು ಸಣ್ಣ ಪುಟ್ಟ ಘಟನೆಗಳಿಗೂ ಒಂಥರ ರಿಯಾಕ್ಟ್ ಮಾಡ್ತಾರೆ ಅಂತ ಬಂದಾಗ, ನಮ್ಮ ಕರ್ನಾಟಕದಲ್ಲಿ ಏನಾದರೂ ಆದಾಗ ಏನಪ್ಪ ಒಂದು ಟ್ವೀಟ್ ಕೂಡ ಇರಲ್ವಲ್ಲ ನಮಗೆ ಅಂತ ಒಂದು ಬೇಸರ ಆಗುತ್ತೆ. ಪ್ರಾಮಿಸ್ಡ್ ಬರದೇ ಇದ್ದಾಗ ಮಾತ್ರ ನಮ್ದು ತಕರಾರ ಅಂತ ಅಷ್ಟೇ. ಹಾಗಂತ ಈ ವರ್ಡ್ಸ್ ಬಗ್ಗೆ ನಮ್ಮ ಸಹಮತ ಇದೆ ಅಂತಲ್ಲ, ಪ್ರತ್ಯೇಕ ರಾಷ್ಟ್ರದ್ದು ನಾವೆಲ್ಲ ಒಪ್ಕೋತಾ ಇದ್ದೀವಿ, ವಿ ಆರ್ ಎಂಜಾಯಿಂಗ್ ದಟ್ ಸ್ಟೇಟ್ಮೆಂಟ್ ಅಂತ ಅಲ್ಲ. ಅದು ಒತ್ತಡ ಅಲ್ಲ. ಈಗ ನನ್ನ ಭಾವನೆಗಳನ್ನ ನಾನು ವ್ಯಕ್ತಪಡಿಸ್ಬೇಕಾದ್ರೆ ಇಲ್ಲಿ ಗೋವಿಂದರಾಜ್ ಅವ್ರ ಮೇಲೆ ಕೂಗಾಡ್ಬೋದು, ಗೋವಿಂದರಾಜು ನನ್ನ ಮೇಲೆ ಕೂಗಾಡ್ಬೋದು, ಅದು ಡಿಬೇಟ್ನ ಒಂದು ಭಾಗ. ಸೊ ಹಾಗಂತ ಹೇಳ್ಬಿಟ್ಟು ನಾವು ಏನು ವಿಚಾರವನ್ನ ಮಂಡಿಸ್ತಾ ಇದ್ದೀವಿ, ಆ ವಿಚಾರದಲ್ಲಿ ತಪ್ಪಿದ್ರೆ, ದೋಷ ಇದ್ರೆ, ಲೋಪ ಇದ್ರೆ ನೀವು ಹೇಳಿ. ಈಗ ಪಾರ್ಲಿಮೆಂಟಲ್ಲಿ ಪ್ರಹ್ಲಾದ್ ಜೋಶಿ ಅವರು ಅವರ ಇದನ್ನ ಡಿ.ಕೆ. ಸುರೇಶ್ ಅವರ ಸಂಸದ ಸ್ಥಾನ ಕಿತ್ಕೊಬೇಕು, ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತ ಹೇಳೋವಂಥದ್ದೇ ಆಯ್ತು. ಡಿ.ಕೆ. ಸುರೇಶ್ ಅವರು ಈ ತರ ಪ್ರಶ್ನೆಗಳು ಇಟ್ಟು, ಅವರು ಈ ರಾಜ್ಯದಿಂದ ಆಯ್ಕೆ ಆಗಿರುವಂತ ಸಂಸದ ಅಲ್ವಾ, ಮಂತ್ರಿ ಅಲ್ವಾ. ಸೊ ಅವ್ರು ಹೇಳಿ, ಉತ್ತರ ಕೊಡ್ಲಿ. ಡಿ.ಕೆ. ಸುರೇಶ್ ಅವ್ರು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಅದನ್ನ ಬಿಟ್ಟು ನೀವು ಇದನ್ನ ಪೊಲಿಟಿಸೈಸ್ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷ ಹಂಗ್ ಮಾಡ್ಕೊಂಬಂತು, ಹಿಂಗ್ ಮಾಡ್ಕೊಂಬಂತು, ಡಿ.ಕೆ. ಸುರೇಶ್ ಅವ್ರೇನೋ ಸಿಗಾಕೊಂಬಿಟ್ರು, ಒಳ್ಳೆ ಇಶ್ಯೂ ಸಿಕ್ಬಿಡ್ತು ಅಂತ ಹೋಗೋದಿದೆಯಲ್ಲ, ಯಾರು ತಪ್ಪು ಮಾಡ್ತಿರೋದಿಲ್ಲಿ? ತಪ್ಪು ಮಾಡ್ತಿರೋದು ಇಶ್ಯೂನ ಹಿಡ್ಕೊಂಡು ಅದನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡು, ಮೇನ್ ಉದ್ದೇಶ ಕಂಟೆಂಟ್ ಏನಿದೆ ಅದನ್ನ ಬಿಟ್ಬಿಟ್ಟು ಆ ಪದಗಳ ಮೇಲೆ ಹೋಗುವಂಥದ್ದು ಇದೆಯಲ್ಲ, ಅದು ತಪ್ಪು. ನಾವು ಕೇಳ್ತಾ ಇರೋದು ಇವತ್ತು ದಕ್ಷಿಣ ಭಾರತದಿಂದ ನೀವೇನು ಕೇಳಿದ್ರಲ್ಲ, ನಮ್ಮ ಪ್ರಶ್ನೆನೂ ಅದೇ ಇರೋದು. ಸೊ ನಮ್ಮ ಅಸ್ಮಿತೆ ದಕ್ಷಿಣ ಭಾರತಕ್ಕೆ, ಅದರಲ್ಲೂ ಕರ್ನಾಟಕಕ್ಕೆ, ದ್ರಾವಿಡ ಚಳುವಳಿಗೆ, ಇಲ್ಲಿರುವಂಥ ಸಂತ ಪರಂಪರೆ, ಕವಿಗಳು, ಮತ್ತು ಇಲ್ಲಿ ಆಗಿರುವಂಥ ಬಸವಾದಿ ಶರಣರ ಪರಂಪರೆ, ಇವೆಲ್ಲನೂ ಕೂಡ ಪ್ರೋಗ್ರೆಸಿವ್ನ ಹೇಳ್ಕೊಂಡು ಹೋಗ್ತಾ ಇದೆ ಹೊರತು ನಾವು ಯಾವತ್ತೂ ಹಿಂದಕ್ಕೆ ಹೋಗಿಲ್ಲ. ನೀವು ವಿಭಜನೆ ಹುಟ್ಟಾಕಿರುವಂಥದ್ದು ಉತ್ತರ ಭಾರತದಲ್ಲಿ, ಅಲ್ಲಿ ಪ್ರತ್ಯೇಕತೆ ಇದೆ, ಅಲ್ಲಿರುವಂತ ಅಸಮಾನತೆಗಳು ಬೇರೆ ಇದೆ, ಅಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯ ಹೆಚ್ಚಿದೆ, ಲಿಟ್ರಸಿ ರೇಟ್ ಕಡಿಮೆ ಇದೆ. ಅವರು ಉದ್ಯೋಗವನ್ನ ಅರಸ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ, ನಮ್ಮ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುತೇಕ ನೀವು ಅಸ್ಸಾಂ ಈ ಭಾಗದ ಆಗಿರ್ಬೋದು, ಅಥವಾ ಉತ್ತರ ಭಾರತದ ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಇಲ್ಲಿ ಬರ್ತಾ ಇದ್ದಾರೆ. ನೀವು IBP ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಕನ್ನಡ ಇಲ್ಲ. ನೀವು ಇದರಲ್ಲಿ ನಮ್ಮ ಬ್ಯಾಂಕ್ಗಳಾದಂಥ SBM ನ ವಿಶ್ವೇಶ್ವರಯ್ಯ ಅವರು ಸ್ಥಾಪನೆ ಮಾಡಿದಂಥ ಬ್ಯಾಂಕ್ನ SBI ಜೊತೆಗೆ ಮರ್ಜ್ ಮಾಡಿ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇವತ್ತಿಲ್ಲ. ನಾವು ಇದನ್ನ ಪ್ರಶ್ನೆ ಮಾಡ್ಬೇಕಾ ಬೇಡವಾ? ದೇಶದ್ರೋಹಿ ಆಗ್ಬಿಡ್ತೀವಾ? ನಮ್ಮ ಬ್ಯಾಂಕ್ನ ಯಾಕೆ ನೀವು ಅದನ್ನ ಮರ್ಜ್ ಮಾಡಿದ್ರಿ ಅಂತ ಕೇಳಬಾರ್ದಾ? ಕಾರ್ಪೊರೇಷನ್ ಬ್ಯಾಂಕ್ ಲಾಭದಲ್ಲಿತ್ತು, ನೀವು ತಗೊಂಡೋಗಿ ಯೂನಿಯನ್ ಬ್ಯಾಂಕ್ ಜೊತೆಗೆ ಮರ್ಜ್ ಮಾಡಿದ್ರಿ. ಸಿಂಡಿಕೇಟ್ ಬ್ಯಾಂಕ್ ಲಾಭದಲ್ಲಿತ್ತು, ತಗೊಂಡೋಗಿ ಮರ್ಜ್ ಮಾಡಿದ್ರಿ. ಇದು ಸರಿನಾ? ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಸ್ಥಾಪನೆ ಮಾಡಿದಂತ ಬ್ಯಾಂಕ್ಗಳು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಲಾಸ್ ಅಲ್ಲಿತ್ತು, ಅವ್ರ ಜೊತೆಗೆ ನೀವು ಸೇರಿಸಿದ್ರಿ. ಸೊ NPIಗಳನ್ನ ನೀವು ಇದನ್ನ ವಸೂಲಿ ಮಾಡಕ್ಕಾಗದೆ ನಮ್ಮ ಸಂಪತ್ಭರಿತ ಬ್ಯಾಂಕ್ಗಳನ್ನ, ವಿಶ್ವೇಶ್ವರಯ್ಯ ಸ್ಥಾಪನೆ ಮಾಡಿದಂತ ಬ್ಯಾಂಕ್ಗಳನ್ನ ನೀವು ತಗೊಂಡೋಗ್ಬಿಟ್ಟು ಇದು ಮಾಡಿದ್ರಲ್ಲ, ಇದನ್ನ ಕ್ವಶನ್ ಮಾಡ್ಬೇಕಾ ಬೇಡವಾ? ನೀವೆಲ್ಲಾನು ಉತ್ತರ ಭಾರತದ ಜೊತೆಗೆ ಮರ್ಜ್ ಮಾಡ್ತಾ ನಂದಿನಿ ಒಂದು ಅದನ್ನ ಅಮೂಲ್ ಜೊತೆಗೆ, ನಂದಿನಿನೂ ಅಮೂಲ್ ಜೊತೆಗೆ ಸೇರಿಸ್ತೀವಿ ಅಂತ ಹೇಳಿದ್ರು. ನಮ್ಮ ವಿರೋಧ ಇರೋದು. ಕ್ವಶನ್ ಕೇಳೋದು ರಾಂಗ್ ಅಂತಾನ ಅಂತ ಪ್ರಶ್ನೆ ಅಕಸ್ಮಾತ್ ಕೇಳಿಬಿಟ್ರೆ ಮಾಡೋದು ಎಲ್ರೂ ತಪ್ಪು ಅಂತಾನ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಹಂಗಿದೆ ಅಂತ ಹೇಳ್ಬಿಟ್ಟು ನಾನೇನ್ ಬೇಕಾದ್ರೂ ಮಾತಾಡೋದು ಅದೆಷ್ಟು ಸರಿ? ನೀವು ಒಪ್ಕೊಂತೀರ? ಹಾಗಾದ್ರೆ ನಾನು ಮಾತಾಡೋ ಬರೆಟ್ಟಿನಲ್ಲಿ ಈ ದೇಶಕ್ಕೆ ಧಕ್ಕೆ ಆಗಂತ ಪದಗಳನ್ನ ಉಪಯೋಗಿಸ್ಕೊಳ್ಳೋದನ್ನ ಯಾವುದೇ ಒಬ್ಬ ಭಾರತ ಪ್ರಜೆಯಾಗಿ ಆಸ್ ಎ, ಈಗ ನೀವು ಒಬ್ಬ ಮಾಧ್ಯಮದಾಗಿ ವ್ಯಕ್ತಿಯಾಗಿ ನೀವು ಈ ಮಾತನ್ನ ಒಪ್ಕೊಳ್ತೀರಾ? ಅದನ್ನ ಕಾಂಗ್ರೆಸ್ ಇವತ್ತು ಹೇಳಕ್ ಹೊರಟಿಲ್ಲ. ನಾನ್ ಮಾತಾಡೋ ನಾನು ಅದನ್ನೇ ಹೇಳ್ತಾ ಇರೋದು. ಸರ್, ಒಂದೇ ಒಗ್ಗಟ್ಟಾಗಿರ್ತೀವಿ, ಸರ್ ಈಗ ಇವರು ಎಲ್ಲರೂ ಪಾರ್ಲಿಮೆಂಟ್ ಅಲ್ಲಿ ಹೋಗ್ಬಿಟ್ಟು ಒಂದು ಓಟ್ ಅಂತ ತಗೊಳ್ತಾರೆ. ಏನಂತ ತಗೊಳ್ತಾರೆ? ಸಮಗ್ರತೆ, ರಕ್ಷಣೆ, ಈ ಒಂದು ಧಕ್ಕೆ ಯಾವುದೇ ಇಲ್ದಲೆ ನಾವು ಇದನ್ನ ಸಂವಿಧಾನದ ಪ್ರಕಾರ ಇದ್ ಮಾಡ್ತೀವಿ ಅಂತ. ಸಂವಿಧಾನದಲ್ಲಿ ಎಲ್ಲಿದೆ ಹಂಗಾರೆ ಸಪ್ರೇಟ್ ದೇಶ ಕೇಳುವಂಥದ್ದು?
ಇವ್ರದ್ದು ಮಾತು ಎತ್ತಿದ್ರೆ ಸಂವಿಧಾನ ಸಂವಿಧಾನ ಅಂತಾರೆ. ಸಂವಿಧಾನದ ಪ್ರಕಾರ ಹಾಗಾದ್ರೆ ಅದ್ರಲ್ಲಿ ಇದೆಯಾ ಇದು? ಅವರೇ ಹೇಳ್ಬೇಕು. ಸಂವಿಧಾನದಲ್ಲಿ ಏನೂ ಇರಲ್ಲ. ಸರ್, ಈಗ ಕಾಂಗ್ರೆಸ್ಸರ್ಗೆ ಹೋರಾಟ ಮಾಡೋದು ಏನಾಗಿದೆ, ಇರಲ್ಲ. ಇವತ್ತಿನ ಕಾಂಗ್ರೆಸ್ಗೆ ತಳಮಳ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನನ ಮಾಡಿ ನಾವು ಒಂದು ಸೀಟ್ ತಗೋಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾದ ಒಂದು ಹೇಳಿಕೆಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದ್ರ ಜೊತೆಯಲ್ಲಿ ಹೇಳ್ತೀನಿ ಕೇಳಿ ಸರ್, ಬ್ಯಾಂಕ್ಗಳದ್ದು ವ್ಯವಸ್ಥೆಗಳದ್ದು ಹೇಳಿದ್ರು ಸರ್. ಬ್ಯಾಂಕಲ್ಲಿ ಮೊದಲು ಏನಾಗ್ತಾ ಇತ್ತು ಅಂದ್ರೆ, ಕಾರ್ಪೊರೇಷನ್ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, SBI ಈ ರೀತಿಯ ಎಲ್ಲ ಇದರಲ್ಲೂ ಒಂದೊಂದು ಅಕೌಂಟ್ ಇಟ್ಕೊಂತಿದ್ರು ಬಿಸ್ನೆಸ್ ಮನ್ಗಳು. 4 ಬ್ಯಾಂಕಲ್ಲೂ 4 ಲೋನ್ ಎತ್ಕೊಂತ ಇದ್ರು. ಒಂದು ಬ್ಯಾಂಕಿಗೆ ಕಟ್ತಿರೋ ಇನ್ನೊಂದು ಬ್ಯಾಂಕಿಗೆ ಕಟ್ತಲ್ಲ ಅಂತ ಪರಿಸ್ಥಿತಿ ಇರ್ತಕ್ಕಂಥದ್ದು. ಇವತ್ತು ಎಲ್ಲವೂ ಮರ್ಜ್ ಆಗಿ ಯಾವುದೇ ಅಕೌಂಟ್ ಕೇಳಿ ಸರ್, ಇಲ್ಲಿ ನೀವು ಅವತ್ತಿರ್ಲಿಲ್ಲ, ಇವತ್ತು ಮಾಡಿರೋದ್ರಿಂದ ನಿಮ್ಗೆ ಕೇಳಿ ಸರ್, ಇಲ್ಲಿ ನಿಮ್ಗೆ 4 10 ಅಕೌಂಟ್ ಇರ್ತಿದ್ದು, ಇವತ್ತು ಎಷ್ಟೆಷ್ಟು ಒಂದೇ ಬ್ಯಾಂಕ್ ಅಲ್ಲಿ ಕರೆಂಟ್ ಅಕೌಂಟ್ ಇರುತ್ತೆ, SBI ಅಕೌಂಟ್ ಇರುತ್ತೆ. ಇವ್ರಿಗೆ ಪಾಲಿಸಿ ಕೊಟ್ಟಿಲ್ಲ ಅಂದ್ರೆ, ಬಿಜೆಪಿ ಪಾಲಿಸಿ ಕೊಟ್ಟಿಲ್ಲ ಅಂದ್ರೆ ಎಷ್ಟು ಲಕ್ಷ ಕೋಟಿ ಇತ್ತು ಅದನ್ನ ಇವತ್ತು ಲೆಕ್ಕ ಅಂಕಿ ಅಂಶಗಳು ಕಾಂಗ್ರೆಸ್ ಹೋಗ್ತಾರೆ ನಾಳೆ ತಂದು ಹೇಳ್ಬೇಕು. ಇದೆ ಅಲ್ಲ, ನಂದೇ 4 ಬ್ಯಾಂಕ್ ಅಲ್ಲಿ 4 ಅಕೌಂಟ್ ಇದೆ ಅಂತ ಈಗ ನಾವು ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಬಂದಾಗ ನಾವು ಡಿಬೇಟ್ ಯಾಕಂದ್ರೆ ನೋಡ್ತಿರೋ ಒಂದು ಸಂದೇಶ ಹೋಗ್ಬಿಡುತ್ತೆ. ಏನಂದ್ರೆ ನನಗಿರೋ ನಾಲೆಡ್ಜ್ ಹೇಳಿಬಿಡ್ತೀನಿ. ಅಕಸ್ಮಾತ್ ಮಿಸ್ಟೇಕ್ ಏನಾರ ಇದ್ರೆ ನೀವು ಯಾರು ಬೇಕಾದ್ರೂ ನೀವು ಕರೆಕ್ಟ್ ಮಾಡಿ. ನನಗಿರೋ ನಾಲೆಡ್ಜ್ ಇಷ್ಟೇ ಹೇಳಿಬಿಡ್ತೀನಿ. 2 ಬ್ಯಾಂಕು 3 ಬ್ಯಾಂಕ್ ಅಕೌಂಟ್ ಇವತ್ತಿಗೂ ಇರ್ತವೆ. ಬಟ್ ಎಲ್ಲ ಬ್ಯಾಂಕ್ಗಳಿಗೂ ನಾವು ಒಂದೇ ಪ್ಯಾನ್ ನಂಬರ್ ಕೊಟ್ಟಿರ್ತೀವಿ. ಒಂದು ನಮ್ಮೆಲ್ಲರಿಗೂ ಕೂಡ ನಾನು ಲೋನ್ ತಗೊಂಡು ಕಟ್ಟದೇ ಇದ್ರೆ ಸಿಬಿಲ್ ಸ್ಕೋರ್ ಅಂತ ಒಂದಿರುತ್ತೆ. ಸಿಬಿಲ್ ಸ್ಕೋರ್ ಕೇಳಿಸ್ಕೊಳ್ಳಿ, 750 ಅಂಕಗಳಿಗಿಂತ ಏನಾದರೂ ಕಡಿಮೆ ಬಂದುಬಿಟ್ರೆ ನಾನು ಲೋನ್ ತೆಗೆದುಕೊಳ್ಳುವ ಅರ್ಹತೆ ವಿಚಾರದಲ್ಲಿ ನನ್ನ ಅಂಶಗಳು ಅರ್ಹತೆ ಕಡಿಮೆ ಆಗ್ತಾ ಬರ್ತದೆ. ನನಗೆ ಅಷ್ಟು ಈಸಿಯಾಗಿ ಲೋನ್ ಸಿಗಲ್ಲ. ಇದೊಂದು ಭಾಗ. ನಾವು ಬ್ಯಾಂಕ್ಗಳ ರಾಷ್ಟ್ರೀಕರಣ ಕಾಲದಿಂದ ಹಿಡ್ಕೊಂಡು ಈಗ ಲಾಸಲ್ಲಿರೋ ಬ್ಯಾಂಕ್ಗಳ ಜೊತೆಯಲ್ಲಿ ಲಾಭದಲ್ಲಿ ಚೆನ್ನಾಗಿ ನಡೀತಿರೋ ಬ್ಯಾಂಕ್ಗಳನ್ನ ಮೈತ್ರೀಕರಣ ಮಾಡಕ್ಕೆ ಹೊರಟುಬಿಟ್ಟಿದ್ದೀವಲ್ವಾ? ಇದರ ಅಬ್ಜೆಕ್ಷನ್ ಸೂರ್ಯ ಮುಕುಂದರಾಜ್ ನನಗೆ ಇದೊಂದು ಆನ್ಸರ್ ಮಾಡಿ. ಕಳೆದ 10 ವರ್ಷದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಪ್ರಾಫಿಟ್ ಅಲ್ಲಿ ಇದೆಯಾ, ಲಾಸ್ ಅಲ್ಲಿ ಇದೆಯಾ? ಅದು ಸೂರ್ಯ ಅವರು ಹೇಳ್ಬೇಕು. ಯಾಕೆಂದ್ರೆ 60-65 ವರ್ಷಗಳ ಕಾಲ ಯಾವುದೇ ಬ್ಯಾಂಕ್ ಅಂಡರ್ ಲಾಸ್ ಎಲ್ಲದೂ ತೋರ್ಸ್ಕೊಂಡೇ ಬಂದಿದ್ದು. 250 ಕೋಟಿ ರೂಪಾಯಿ ಫ್ರಾಡ್ ಮಾಡಿದ್ದಾರೆ ಅಂತ FIR ಆಗಿದೆ. ಫ್ರಾಡ್ ಮಾಡಿದವನಿಗೆ ಜೈಲ್ಗೆ ಹಾಕ್ತಾರೋ, ಉಸುಲು ಮಾಡ್ತಾರೋ, ಅದು ಹಾಗೆ ಆಗುತ್ತೆ. ನೀವು ಮಾಡಿದ್ರು ಅಷ್ಟೇ, ನಾಳೆ ನಾನು ಮಾಡಿದ್ರು ಅಷ್ಟೇ.